ಸ್ನೇಹಮಯಿ ಕೃಷ್ಣನ್ನ ಏನಾದ್ರು ಲಿಂಕ್ ಹಿಡಿದು ಒಂದು ಕನೆಕ್ಷನ್ ತಗೋಬೇಕಲ್ಲ, ನೇರವಾಗಿ 1 to 1. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಮೈಸೂರಿನ ಮೂಡ ಹಗರಣದ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ಹೊಸ ಬೆಳವಣಿಗೆಗಳು ನೀಡ್ತಾ ಇರುವಂತದ್ದು, ದಿನಕ್ಕೊಂದು ಹೊಸ ಹೊಸ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ನಿರಂತರವಾಗಿ ಹೋರಾಟ ಮಾಡ್ತಿರುವಂತಹ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಇವತ್ತೊಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತದ್ದು, ಒಂದು ಆಡಿಯೋವನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಮೈಸೂರು ನಗರಾಭಿವೃದ್ಧಿಯ ಪ್ರಾಧಿಕಾರದ ಇಂದಿನ ಅಧ್ಯಕ್ಷರಾಗಿದ್ದಂತ ಡಿ.ಪಿ. ನಟೇಶ್ ಅವರು ಮಾತಾಡಿದ್ದಾರೆ ಎನ್ನ ಸಂಬಂಧಪಟ್ಟಂತೆ ಆಡಿಯೋ, ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರಿಗೆ ಸಂಬಂಧಪಟ್ಟಂತೆ ಒತ್ತಡ ಏರುವ ಸಂಬಂಧಪಟ್ಟಂತೆ ಅಥವಾ ಅವರನ್ನ ಸಂಪರ್ಕ ಮಾಡುವ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಬಿಡುಗಡೆ ಆಗಿರುವಂತದ್ದು. ಅದು ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಈಗ ಒಂದು ಆಡಿಯೋ ಬಿಡುಗಡೆ ಆಗಿರುವಂತದ್ದು, ಈ ಸಂಬಂಧಪಟ್ಟಂತೆ ತಾವು ಕೂಡ ಮಾತಾಡಿರುವಂತದ್ದು. ಏನ್ ಸರ್ ಆಡಿಯೋ ಮತ್ತು ಈ ಸಂಬಂಧಪಟ್ಟ ತಮ್ಮ ಗಮನಕ್ಕೆ ಯಾವಾಗ ಬಂತು? ಸರ್, ಇತ್ತೀಚೆಗೆ ನನ್ನ ಗಮನಕ್ಕೆ ಬಂದಿದೆ. ಏನ್ ಮೂಡ ಪ್ರಕರಣ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ, ಅವತ್ತಿಂದನೂ ಕೂಡ ಹಲವಾರು ಜನ ಹಲವಾರು ರೀತಿಯಲ್ಲಿ ನನಗೆ ಆಮಿಷ ಒಡ್ಡುವಂತ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಸ್ವತಃ ಈ ಪ್ರಕರಣದ ಪ್ರಮುಖ ಆರೋಪಿಯಾದಂತ ಡಿ.ಬಿ. ನಟೇಶ್ ಅವರು ಕೂಡ ಮೈಸೂರಿರ್ತಕ್ಕಂಥ ತಮ್ಮ ಆಪ್ತರ ಮೂಲಕ ನನ್ನನ್ನ ಅವ್ರ ಬಳಿಗೆ ಕರ್ಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ. ಅದೇ ಈ ಒಂದು ಆಡಿಯೋ ಸಾಕ್ಷ್ಯಾಧಾರ ಇಟ್ಕೊಂಡು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಈ ಪ್ರಕರಣದ ಬಗ್ಗೆ ಅಂದ್ರೆ ಏನ್ ಲಂಚವನ್ನು ಕೊಟ್ಟಿದ್ದಾರೆ ಮತ್ತೆ ನನಗೆ ಕೊಡುವಂತ ಪ್ರಯತ್ನ ಮಾಡಿದ್ರೆ ಇದ್ರ ಬಗ್ಗೆ ತನಿಖೆ ನಡೆಸೋದಕ್ಕೆ ಒಂದು ಆದೇಶ ಮಾಡಿ ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಯಾವತ್ತು ಈ ಆಡಿಯೋ ಸಂಬಂಧಪಟ್ಟಂತೆ ತಾವೇನಾದ್ರೂ ನ್ಯಾಯಾಲಯಕ್ಕೆ ಅರ್ಜಿ ಅಥವಾ ಕಂಪ್ಲೇಂಟ್ ಕೊಡುವಂತದ್ದು ಅಥವಾ ನ್ಯಾಯಾಲಯಕ್ಕೆ ಹೋಗುವಂತದ್ದು ಏನಾದ್ರು ಕೂಡ ಇದೆಯಾ ಸರ್? ಸರ್, ಅದೇ ಈಗಾಗಲೇ ಏನು ಇದೇ ನಟೇಶ್ ಅವರು ತನಿಖಾಧಿಕಾರಿಗಳಿಗೆ 4,35,00,000 ಕೊಟ್ಟಿರುವಂತಹ ಗಂಭೀರ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದೀನಿ. ಅದೇ ಪೂರಕವಾಗಿ 20ನೇ ತಾರೀಕು ವಿಚಾರಣೆ ಇರೋದ್ರಿಂದ ಆ ದಿನ ಈ ಆಡಿಯೋವನ್ನು ಕೂಡ ಕೊಟ್ಟು ಪೂರಕವಾದ ಸಾಕ್ಷಾಧಾರನ ಪರಿಗಣಿಸಿ ತನಿಖೆಗೆ ಆದೇಶ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಅದು ಆಡಿಯೋದಲ್ಲಿ ಎಕ್ಸಾಕ್ಟ್ ಏನ್ ಸರ್? ಅದು ಒಂದು 5-6 ಸೆಕೆಂಡ್ ಮಾತ್ರ ಆಡಿಯೋ ಇರುವಂತದ್ದಲ್ವಾ ಅದು? ಹೌದು ಸರ್, 6 ಸೆಕೆಂಡ್ಸ್ಗಳು ಇದೆ ಸರ್. ಯಾಕಂದ್ರೆ ಪೂರ್ತಿ ನಾನು ಈಗಲೇ ಇದು ಮಾಡಕ್ಕಾಗಲ್ಲ. ಯಾಕಂದ್ರೆ ಏನು ಅವ್ರ ಜೊತೆ ಮಾತಾಡಿದ್ರೆ ಆ ವ್ಯಕ್ತಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣದಿಂದ ಸಂಪೂರ್ಣ ಆಡಿಯೋನ ನಾನು ಬಿಡುಗಡೆ ಮಾಡಿಲ್ಲ. ತನಿಖಾಧಿಕಾರಿಗೆ ಅಥವಾ ಸಂಬಂಧದ ನ್ಯಾಯಾಲಯಕ್ಕೆ ಅದನ್ನ ಸಲ್ಲಿಸುವಂತ ಕೆಲಸ ಮಾಡ್ತೀನಿ. ಓಕೆ, ಅಂದ್ರೆ ಈಗ ಬಿಡುಗಡೆ ಮಾಡಿರುವಂತ, ಅಂದ್ರೆ ಈಗ ಬಿಡುಗಡೆ ಆಗಿರುವಂತ ಆಡಿಯೋ ಕೇವಲ 6 ಸೆಕೆಂಡ್ ಮಾತ್ರ ಇರುವಂತದ್ದು. ಸಂಪೂರ್ಣವಾಗಿ ಆಡಿಯೋ ನಿಮ್ಮ ಬಳಿ ಇದೆ? ಹೌದು ಸರ್, ಆ ವ್ಯಕ್ತಿ ಸಂಬಂಧಪಟ್ಟ ವ್ಯಕ್ತಿ ಹತ್ರ ಇದೆ, ಅವರು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಓಕೆ ಸರ್, ಅಂದ್ರೆ ಈ ಆಡಿಯೋ ಪ್ರಕಾರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಅಥವಾ ತಾವು ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಅಂದ್ರೆ ನಟೇಶ್ ಅವರು ಅವರಿಗೆ ಯಾರೋ ಒಬ್ಬರಿಗೆ ಫೋನ್ ಮಾಡಿ ನಿಮ್ಮನ್ನ ಸಂಪರ್ಕ ಮಾಡಿ ಏನು ಮಾತುಕತೆ ನಡೆಸಬೇಕು ಅನ್ನುವಂತ ಆಲೋಚನೆ ಇತ್ತ? ಯಾವ ರೀತಿ ಉದ್ದೇಶ ಸರ್ ಅದ್ರದ್ದು ಆಡಿಯೋ ನೀವು ಕೇಳಿದಾಗ ನಿಮ್ಗೆ ಅನ್ಸಿದ್ದು? ಅದೇ ಸರ್, ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅವ್ರ ಮುಖಾಂತರ ನನಗೆ ಹಣದ ಆಮಿಷ ಒಡ್ಡುವ ಮೂಲಕ ಈ ಪ್ರಕರಣ ಹಿಂದೆ ಸರಿಸುವಂತ ಪ್ರಯತ್ನ ಮಾಡಿರೋದು ಕಂಡು ಬಂದಿದೆ. ಓಕೆ ಓಕೆ ಓಕೆ, ನಿಮ್ಗೇನಾದ್ರೂ ಈ ತರ ಒಂದು ಆಮಿಷ ಬಂದಿತ್ತ ಸರ್ ಈಗ ಈ ಆಡಿಯೋಗಿಂತ ಮುಂಚೆ? ಸರ್, 2024 ಕೊನೆಯಲ್ಲೇ ಈ ಒಂದು ಪ್ರಯತ್ನ ನಡೆದಿರೋದು. ಶ್ರೀನಿಧಿ ಮತ್ತೆ ಹರ್ಷನವರು ನಮ್ಮ ಮನೆ ಹತ್ರ ಬಂದು ಅವರು ಕೂಡ ಕೋಟ್ಯಾಂತರ ರೂಪಾಯಿ ಆಮಿಷ ಒಡ್ಡುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ಒಂದು ವಾಮಾಚಾರ ಮಾಡಿರುವಂಥದ್ದು ಮತ್ತೆ ಇದ್ರ ಬಗ್ಗೆ ದೂರು ದಾಖಲಾಗಿರುವಂಥದ್ದು ಇದೆ ಸರ್. ಓಕೆ ಓಕೆ ಓಕೆ, ಸೊ ಈಗ ಆಡಿಯೋ ಎಷ್ಟು ನಿಮಿಷ ನೀವು ಕೇಳಿದಿರಾ ಕಂಪ್ಲೀಟ್ ಆಗಿ? ಬರೀ ಕೇವಲ 6 ಸೆಕೆಂಡ್ ಮಾತ್ರ ಬೇರೆ ವಿಡಿಯೋ ಆಡಿಯೋ ಕೇಳಿದಿರಾ? ಜಾಸ್ತಿ ಇರೋ ಆಡಿಯೋ ಕೇಳಿ ಕೆಲವು ನಿಮಿಷಗಳ ಆಡಿಯೋ ಅದು. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ನನಗೆ ಆಮಿಷ ಒಡ್ಡುವಂತ ಪ್ರಯತ್ನ ಮಾಡುವಂಥದ್ದು. ಓಕೆ ಓಕೆ ಓಕೆ, ಬೇಕಾದ್ರೆ ಫಾರೆನ್ಸಿಕ್ ಲ್ಯಾಬ್ ಕೂಡ ಕಳಿಸಿ ಅಂತ ಅವ್ರದೇ ಆಡಿಯೋ ಅಂತ ಖಚಿತ ಆಗುತ್ತೆ? ಖಂಡಿತ ಸರ್, ಖಂಡಿತ ಸರ್. ಆ ಒಂದು ಖಚಿತತೆ ಇಟ್ಕೊಂಡೆ ನಾನು ಈ ಒಂದು ಆಡಿಯೋನ ಬಿಡುಗಡೆ ಮಾಡಿರುವಂಥದ್ದು. ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಓಕೆ, ಆಡಿಯೋದಲ್ಲಿ ಮತ್ತೊಂದಷ್ಟು ಸ್ಫೋಟಕ ವಿಚಾರಗಳು ಇದೆ ಅಂತ ಅನ್ಸುತ್ತಾ? ಇದೆ ಸರ್, ಇದೆ ಸರ್. ಓಕೆ 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 ಸರ್, ಈಗ ಅಂದ್ರೆ ಇವಾಗ ಅಧಿಕಾರಿಗೆ ನಿಮ್ಗೆ ಪ್ರಮೋಷನ್ ಕೊಡುವಂಥದ್ದು ಅಥವಾ ವರ್ಗಾವಣೆ ಮಾಡುವಂಥದ್ದು ಅವೆಲ್ಲ ಕೂಡ ಸರ್ಕಾರದ ಒಂದು ಪ್ರಯಾರಿಟರಿ ಅಧಿಕಾರಿ ಇರುವಂಥದ್ದು. ಸೊ ಈಗ ಅವ್ರಿಗೆ ಪ್ರಮೋಷನ್ ಕೂಡ ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ತಮ್ಮ ಒಂದು ವಿಶ್ಲೇಷಣೆ ಏನಿದೆ ಸರ್? ಒಂದು ಗಂಭೀರವಾದ ಆರೋಪ ಹೊತ್ತ ಅಧಿಕಾರಿ ವಿರುದ್ಧ ಕ್ರಮ ತಗೊಳ್ಬೇಕಾಗಿದೆ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳು. ಇದುವರೆಗೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆದ್ರೆ ಬಡ್ತಿಯನ್ನ ಕೊಟ್ಟಿದ್ದಾರೆ. ಬಡ್ತಿನ ಕೊಡೋದಕ್ಕಿಂತ 4 ದಿನಗಳ ಮುಂಚೆನೆ, ಅಂದ್ರೆ ದಿನಾಂಕ 9/2026 ನನಗೆ ಮಾಹಿತಿ ಬರುತ್ತೆ.
ಸೊ ಶ್ರೀಮತಿ ಶಾಲಿನಿ ರಜನೀಶ್, ಅಂದ್ರೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ DP ನಟೇಶ್ ಅವರು ಹಣವನ್ನು ಕೊಡ್ತಾ ಇದಾರೆ. ಆ ಹಣದ ವಹಿವಾಟು ಮೈಸೂರಿನಲ್ಲಿ ನಡೀತಾ ಇದೆ ಅಂತ ಹೇಳಿ ನಂಗೆ ಮಾಹಿತಿ ಬರುತ್ತೆ. ಮತ್ತೆ ಇಂಥ ಸಂಖ್ಯೆಯ ವಾಹನದಲ್ಲಿ ಇಂಥ ವ್ಯಕ್ತಿಗಳ ಮೂಲಕ ಈ ವ್ಯವಹಾರ ನಡೀತಿದೆ ಅಂತೇಳಿ ಇವೆಲ್ಲ ಸಾಕ್ಷ್ಯಗಳನ್ನ ಇಟ್ಕೊಂಡೆ ನಾನು ಶ್ರೀಮತಿ ಶಾಲಿನಿ ರಜನೀಶ್ ಸ್ಪಷ್ಟೀಕರಣ ಕೋರಿ ಪತ್ರವನ್ನು ಕೂಡ ಬರೆದಿದ್ದೀನಿ ಸರ್. ಅಂದ್ರೆ ಸರ್, ಅದು ಗಂಭೀರ ಆರೋಪ. ಸುಮ್ನೆ ದಾಖಲೆ ಇಲ್ದಿರ ಅಥವಾ ಕೇವಲ ಮಾಹಿತಿ ಆಧರಿಸಿ ಈ ರೀತಿ ಆರೋಪ ಮಾಡುವಂಥದ್ದು, ಅಥವಾ ದಾಖಲೆ ಏನಾದ್ರು ಕೂಡ ಇದೆಯಾ ಅಥವಾ ಏನಂತ ಇದೆ ಸರ್? ಸರ್, ನಾನು ಇವತ್ತಿನೂ ಕೂಡ ಸ್ಪಷ್ಟ ಸಾಕ್ಷ್ಯಗಳಿದೆ, ಯಾವುದೇ ದೂರರ್ಜಿನ ಕೊಡುವಂಥದ್ದು ಮಾಡಿಲ್ಲ. ಸೊ ಎಲ್ಲಾ ಸಾಕ್ಷ್ಯ ಇಟ್ಕೊಂಡೆ ನಾನು ಹೋರಾಟವನ್ನು ಮಾಡುವಂಥದ್ದು. ಯಾಕಂದ್ರೆ ಸಾಕ್ಷ್ಯಗಳಿದೆ ಇಂಥ ಒಬ್ಬ ಈ ರಾಜ್ಯದ ಮುಖ್ಯ ಅಧಿಕಾರಿಯಾದಂತ ಅವ್ರ ವಿರುದ್ಧ ಸುಳ್ಳು ಆರೋಪ ಮಾಡಕ್ ಆಗಲ್ಲ. ಅದರ ಗಂಭೀರತೆ ನನಗೆ ಅರಿವಿದೆ. ಸೊ ಹಾಗಾಗಿ ಸ್ಪಷ್ಟ ಸಾಕ್ಷ್ಯ ಇಟ್ಕೊಂಡೆ ನಾನು ಈ ಆರೋಪ ಮಾಡಿರೋಂಥದ್ದು. ಅವರಿಗೆ ಉತ್ತರ ಬಂತ ಸರ್? ಇಲ್ಲ, ಇದುವರೆಗೂ ಇನ್ನೂ ಅವ್ರು ಯಾವ್ದೋ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಈಗ ಇವತ್ತು ಇಡೀ ಹಲವಾರು ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರ ಆಗಿದ್ರು ಕೂಡ ಈ ಕ್ಷಣದವರೆಗೂ ಅದ್ರ ಬಗ್ಗೆ ಶ್ರೀಮತಿ ಶಾಲಿನಿ ರಜನೀಶ್ ಯಾವುದೇ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಲಿಖಿತವಾಗಿ ನನಗೇನಾದ್ರು ಮಾಹಿತಿ ಕೊಡ್ತಾರಾ ಇಲ್ವ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ತಾವು ಒಂದು ಗಂಭೀರ ಆರೋಪ, ಅದು ಮತ್ತೆ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಆರೋಪ ಮಾಡ್ಬೇಕಾದ್ರೆ ಸಾಕಷ್ಟು ಅದಕ್ಕೆ ದಾಖಲೆ ಬೇಕಾಗುತ್ತೆ, ಅಥವಾ ಸುಮ್ಮನೆ ಆರೋಪ ಮಾಡಕ್ ಆಗೋದಿಲ್ಲ. ಅದ್ರ ಅರಿವು ಇದ್ದೇ ಕೂಡ ತಾವು ಈ ಆರೋಪ ಮಾಡ್ತಾ ಇರುವಂತದ್ದು. ಹೌದು, ಖಂಡಿತವಾಗ್ಲೂ ಅದ್ರ ಅರಿವು ನನಗಿದೆ. ಆ ಅರಿವಿನ ಜೊತೆಗೆ ಸಾಕ್ಷ್ಯಗಳನ್ನ ಇಟ್ಕೊಂಡೆ ನಾನು ಈ ಆರೋಪ ಮಾಡಿದ್ದೀನಿ. ಈಗ 20ನೇ ತಾರೀಕು ವಿಚಾರಣೆ ಇರುವಂತ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ನೀವು ಏನು ಆಡಿಯೋ ಸಮೇತ ದಾಖಲೆ ಕೊಡ್ತೀರಾ ಅಥವಾ ಬೇರೆ ಯಾವ್ದು ಕೂಡ ದಾಖಲೆ ಕೊಡ್ತೀರಾ ಸರ್? ಇಲ್ಲ, ಸದ್ಯಕ್ಕೆ ಆಡಿಯೋ ಮಾತ್ರ ಕೊಡ್ತೀನಿ ಸರ್. ಮಾನ್ಯ ನ್ಯಾಯಾಲಯ ಅದ್ರ ಬಗ್ಗೆ ಆದೇಶ ಮಾಡಿದ ನಂತರ ಬೇರೆ ಇತರ ಸಾಕ್ಷ್ಯಗಳನ್ನ ನಾನು ಸಲ್ಲಿಸ್ತೀನಿ. ಸರ್, ಈಗ ಈ ಆಡಿಯೋ ತಮಗೆ ಸಿಕ್ಕಿರುವಂತದ್ದು ಮತ್ತೆ ಈ ತರ ತಮ್ಮನ್ನ ಸಂಪರ್ಕ ಮಾಡಿ ಅಥವಾ ತಮಗೆ ದುಡ್ಡಿನ ಆಮಿಷವನ್ನ ಒಡ್ಡಿ ಈ ತರ ಒಂದು ಸೆಳೆಯುವಂತ ಪ್ರಯತ್ನ ಆಗಿರೋ ಸಂಬಂಧಪಟ್ಟಂತೆ ಆಡಿಯೋ ಬಿಡುಗಡೆ ಆಗಿರುತ್ತದು, ಇದು ಯಾವಾಗ ನಡೆದಿರ್ಬೋದು ಅಂತ ಅನ್ಸುತ್ತೆ ಸರ್ ನಿಮಗೆ, ಅಥವಾ ನಿಮ್ಗೆ ಯಾವಾಗ ಗೊತ್ತಾಯ್ತು? ಸರ್, ಕೆಲವು ತಿಂಗಳಿಂದ ಈ ಮಾತುಕತೆ ನಡೆದಿರೋಂಥದ್ದು ನನಗೆ ಈ ಇತ್ತೀಚೆಗೆ ಗೊತ್ತಾಗಿರೋಂಥದ್ದು ಸರ್. ಅಂದ್ರೆ ತೀರ್ಪು ಬಂದ ಬಳಿಕ ಗೊತ್ತಾಗಿರುವಂತದ್ದು ಇದು? ಹೌದು ಸರ್, ಈಗ ಕೆಲವೊಂದು 2-3 ದಿನಗಳಿಂದ ನನಗೆ ಒಂದು ಆಡಿಯೋ ಸಿಕ್ಕಿರೋಂಥದ್ದು. ಇದು ಸಾಕಷ್ಟು ಪ್ರಸಾರ ಆದ ನಂತರ ಆಡಿಯೋ ಬೇರೆ ಬೇರೆ ರೀತಿಯ ಚರ್ಚೆಗಳು ಕೂಡ ಗ್ಲಾಸ್ ಆಗಿರುವಂತದ್ದು. ಅಂದ್ರೆ ಈ ರೀತಿ ಎಲ್ಲ ಕೂಡ ಒಂದು ಪ್ರಯತ್ನ ಆಗ್ತಾ ಇದೆ, ಅಥವಾ ಈ ರೀತಿ ಆಮಿಷ ಒಡ್ಡುವಂತ ಪ್ರಯತ್ನ ಆಗ್ತಾ ಇದೆ ಅಂತ ಕೂಡ ಆಗ್ತಾ ಇರುವಂತದ್ದು. ಸೊ ನಿಮ್ ಬೇರೆಯವರು ಯಾರಾದ್ರೂ ಕೂಡ ಕರೆ ಮಾಡಿದ್ರ ಸರ್? ಸರ್, ಇಲ್ಲ ಸರ್. ಇಲ್ಲಿ ನಾನು ಸಾಕಷ್ಟು ಸಲ ಮಾಧ್ಯಮ ಮುಂದೆ ಹೇಳಿದೀನಿ, ಈ ತರ ಆಮಿಷ ಒಡ್ಡುವಂತ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ನಾನು ಯಾವುದೇ ರೀತಿ ಆಮಿಷಕ್ಕೆ ಒಳಗಾಗಲ್ಲ. ಸೊ ಎಷ್ಟೇ ಒತ್ತಡ ಬಂದ್ರು ಕೂಡ ಈ ಪ್ರಕರಣ ಹಿಂದೆ ಸರಿಯಲ್ಲ. ನಾನು ಹೋರಾಟವನ್ನು ಮುಂದುವರಿಸ್ತೀನಿ. ಎಲ್ಲಾ ತಪ್ಪಿತರ ಶಿಕ್ಷೆ ಕೊಡ್ತೀನಿ, ಸ್ಪಷ್ಟವಾಗಿ ಹೇಳಿದೀನಿ. ಈಗಲೂ ಕೂಡ ಅದೇ ಹೇಳ್ತೀನಿ. ಸೊ ಮುಂದೆನೂ ಕೂಡ ಹೇಳೋದಷ್ಟೇ ಅಲ್ಲ, ಆ ಪ್ರಯತ್ನ ಮುಂದುವರಿಸ್ತೀನಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಮ್ ನಂಬಿಕೆ ಇದೆ ಸರ್? ಯಾಕಂದ್ರೆ ಮೊನ್ನೆ ಬಿ ರಿಪೋರ್ಟ್ ಆಯ್ತು, ನೀವು ಮೊನ್ನೆ ಕೂಡ ನಮ್ ಜೊತೆ ಮಾತಾಡ್ತಾ ಹೇಳಿದ್ರಿ ನೀವು ಹೋರಾಟ ಮಾಡ್ತೀವಿ ಅಂತ. ಮೊನ್ನೆ ಬಿ ರಿಪೋರ್ಟ್ ಆಯ್ತು, ಈಗ ಮತ್ತೆ ಅಂದ್ರೆ ಬಿ ರಿಪೋರ್ಟ್ ಆಗಿರೋದನ್ನ ಎತ್ತಿಡ್ತಿದ್ದಾರೆ, ಮತ್ತೆ ತನಿಖೆ ಕೂಡ ಮುಂದುವರ್ಸಕ್ ಹೇಳಿದ್ದಾರೆ. ನಂಬಿಕೆ ಇದೆಯಾ ಇದೊಂದು ಲಾಜಿಕ್ ಎಂಟ್ಗೆ ಹೋಗುತ್ತೆ, ಅಥವಾ ನೀವು ಅನ್ಕೊಂಡದ ರೀತಿಯಲ್ಲಿ ಕೂಡ ಆಗುತ್ತೆ ಅಂತ ನಂಬಿಕೆ ಇದೆ ತಮ್ಗೆ? ಖಂಡಿತ ನಂಗೆ ನಂಬಿಕೆ ಇದೆ. ಯಾಕಂದ್ರೆ ಅದು ಪೂರಕವಾಗಿ ಎಲ್ಲಾ ಸಾಕ್ಷ್ಯಗಳು ನನ್ನ ಹತ್ರ ಇರೋದ್ರಿಂದ ಸಂಪೂರ್ಣ ಭರವಸೆ ನನಗಿದೆ. ಸೊ ಇಲ್ಲಿ ಕಾನೂನು ಹೋರಾಟದಲ್ಲಿ ಒಂದಷ್ಟು ಏರುಪೇರು ಆಗ್ಬೋದು ಅಷ್ಟೇ ಹೊರತು ಅಂತಿಮವಾಗಿ ಜಯ ಸಿಕ್ಕುತ್ತೆ ಅನ್ನೋ ಒಂದು ಅನುಭವ ಮತ್ತೆ ನಂಬಿಕೆ ನನಗಿದ್ದೇ ಇದೆ. ನಾಳೆ ನಟೇಶ್ ನಂದಲ್ಲ ಆಡಿಯೋ ಅಂತ ಹೇಳ್ತಾರೆ, ಒಂದು ವೇಳೆ ಹೇಳಿದ್ರು ಅಂತ ಇಟ್ಕೊಳ್ಳಿ ಸರ್. ಹೇಳಿದ್ರೆ ತನಿಖೆ ನಡೆಯುವ ಸಂದರ್ಭದಲ್ಲಿ ವೈಜ್ಞಾನಿಕ ಪರೀಕ್ಷೆಗೆ ಅದು ಆಡಿಯೋನ ಕಳಿಸ್ತಾರಲ್ಲ ಸರ್, ಆಗ ಖಂಡಿತ ಸಾಬೀತಾಗೇ ಆಗುತ್ತೆ. FSL ಗೆ ಕಳಿಸ್ಲಿ ಅಂತ? ಹೌದು. ಯಾಕಂದ್ರೆ ಈ ಹಿಂದೆ ಒಂದಷ್ಟು ಪ್ರಕರಣಗಳು, ಬೇರೆ ಬೇರೆ ಪ್ರಕರಣಗಳಲ್ಲಿ ಆಡಿಯೋಗಳನ್ನ FSL ಕಳಿಸಿರುವಂತ ಉದಾಹರಣೆ ಇದೆ. ಸೊ ಇದನ್ನು ಕಳಿಸ್ಲಿ ಅಂತ ಹೇಳ್ತೀರಾ ಸರ್? ಇಂಥ ಪ್ರಕರಣಗಳಲ್ಲಿ ಅದನ್ನ ಖಚಿತಪಡಿಸ್ಕೊಳ್ಬೇಕು ಅಂದ್ರೆ ಅದು FSL ಕಳಿಸ್ಲೇಬೇಕಾಗುತ್ತೆ. ಸೊ ಅಲ್ಲಿಂದ ವರದಿ ತಗೊಂಡು ಅದು ಏನಾದ್ರು ಹೇಳಿ ಸರ್. ಅದೇ ಖಂಡಿತವಾಗ್ಲೂ ಅವ್ರು ಹೇಳಿದ್ರು ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಈ ಧ್ವನಿ ಮುದ್ರಣ ಕಳಿಸಿ ಅದರ ಸತ್ಯಾಸತ್ಯತೆ ಬಗ್ಗೆ ಒಂದು ವೈಜ್ಞಾನಿಕ ವರದಿನ ತನಿಖಾಧಿಕಾರಿ ಪಡ್ಕೊಳ್ಳೇಬೇಕಾಗತ್ತೆ. ಎಷ್ಟು ನಿಮಿಷ ಇದೆ ಸರ್? ಕ್ಯೂರಿಯಾಸಿಟಿ ಕೇಳ್ತಾ ಇರುವಂತದ್ದು. ಆಡಿಯೋ ಎಷ್ಟು ನಿಮಿಷ ಇದೆ, ಏನಿದೆ ಅಂತ ಬೇಡ, ಎಷ್ಟು ನಿಮಿಷ ಇದೆ ಸರ್? 2 ನಿಮಿಷ ಇದೆ ಸರ್, 2 ನಿಮಿಷದವರೆಗೂ ಇದೆ ಅದು. ಅವರು ಮೈಸೂರನ್ನ ಮಾತಾಡಿರುವಂತವ್ರು? ಹೌದು, ಮೈಸೂರರಾಗಿರೋದನ್ನೇ ನನ್ನನ್ನ ಯಾವ್ದಾದ್ರು ರೀತಿ ಸಂಪರ್ಕಿಸೋದಕ್ಕೆ ಅವರು ತಿಳಿಸಿರುವಂತದ್ದು. ಒಂದು ಕುತೂಹಲಕ್ಕೆ, ಮಾತಾಡಿದಂತ ವ್ಯಕ್ತಿ ಇದಾರಲ್ಲ, ಅವ್ರು ನಿಮ್ಮನ್ನೇನಾದ್ರೂ ಸಂಪರ್ಕ ಮಾಡಿದ್ರಾ? ಇಲ್ಲ ಸರ್. ಅವರು ಆ ರೀತಿ ಸಂಪರ್ಕ ಮಾಡಿದ್ರೆ 2-3 ಅದೇನು ಮಾತುಕತೆ ಆಯ್ತು ಅಲ್ಲೇ ಸಂಪರ್ಕ ಮಾಡ್ತಿದ್ರು. ಸೊ ಯಾವುದೇ ರೀತಿ ಸಂಪರ್ಕ ಮಾಡಿಲ್ಲ ಅವರು. ಸೊ ಈಗ ಬೇರೆಯವ್ರ ಮುಖಾಂತರ ನಂಗೆ ಅದು ಧ್ವನಿ ಮುದ್ರಣ ಸಿಕ್ಕಿರೋದು. ಇದು ಒಟ್ಟೆ ಆಡಿಯೋ ನಿಮ್ಗೆ ನ್ಯಾಯಾಲಯಕ್ಕೆ ಸಲ್ಲಿಕೆ ಆದ ನಂತರ ಇದ್ರ ಬಗ್ಗೆ ತನಿಖೆ ಆದ್ರೆ ಒಂದಷ್ಟು
ಬೇರೆ ತಿರುವನ್ನ ತೆಗೆದುಕೊಳ್ಳುತ್ತೆ ಅಂತ ಅನ್ಬಹುದಾ? ಖಂಡಿತ ಸರ್, ಈ ಪ್ರಕರಣದಲ್ಲಿ ಒಂದು ಹೊಸ ತಿರುವೇ ಕಾಣಬಹುದು ಸರ್. ಓಕೆ ಸರ್, ಧನ್ಯವಾದ ಸ್ನೇಹಮಯ ಕೃಷ್ಣ ಸರ್. ನಮ್ ಜೊತೆ ಇವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದ್ರೆ ಹೋರಾಟ ಆಮಿಷ ಮಾಡ್ತಾ ಒಡ್ಡು ನನ್ನ ಸಂಪರ್ಕ ಹ್ಮ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ವೀಕ್ಷಕರೇ, ಇದು ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆ ದಿ ಫೆಡರಲ್ ಕರ್ನಾಟಕ ಕೇಳಿದ್ರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು. ಅಂದ್ರೆ ಇಂದಿನ ಮೂಡಾದ ಮಾಜಿ ಆಯುಕ್ತರಾಗಿದ್ರಲ್ವಾ, ಸೊ ಈಗ KS ಅಧಿಕಾರಿ ಪ್ರಮೋಷನ್ ಕೂಡ ಸಿಕ್ಕಿರುವಂತದ್ದು. ಅವರು ಈ ಮೂಡ ಪ್ರಕರಣದಲ್ಲಿ ಗಂಭೀರ ಆರೋಪ ಎದುರಿಸ್ತಾ ಇರುವಂತದ್ದು. ಸ್ನೇಹಮಯಿ ಕೃಷ್ಣ ಅವರಿಗೆ ಈ ಪ್ರಕರಣ ಸಂಬಂಧಪಟ್ಟಂತೆ ಅವರಿಗೆ ಹಣದ ಆಮಿಷ ಒಡ್ಡಿರುವಂತದ್ದು ಅಥವಾ ಅವ್ರ ಜೊತೆ ಸಂಪರ್ಕ ಮಾಡುವ ಸಂಬಂಧಪಟ್ಟಂತೆ, ಅಂದ್ರೆ ಅವರ ಜೊತೆ ಮಾತಾಡುವ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ರಿಲೀಸ್ ಆಗಿರುವಂತದ್ದು. ಅರೆ ಸ್ಫೋಟಕ ವಿಚಾರ ಅಥವಾ ತುಂಬಾ ತಿರುವಂತ ತೆಗೆದುಕೊಳ್ಳೋ ವಿಚಾರ ಅಂತಂದ್ರೆ, ಈಗ ಬಿಡುಗಡೆ ಆಗಿರುವಂತಹ ಆಡಿಯೋ 6 ಸೆಕೆಂಡ್ ಮಾತಾಡುವಂಥದ್ದು. ಆದ್ರೆ 2 ನಿಮಿಷ ಆಡಿಯೋ ಇದೆ. ಅದನ್ನ ನಾನು ನ್ಯಾಯಾಲಯಕ್ಕೆ ಈ ಬರುವಂತ 20ನೇ ತಾರೀಕು ನ್ಯಾಯಾಲಯಕ್ಕೆ ನಾನು ಕೊಡ್ತೀನಿ, ಸಲ್ಲಿಸ್ತೇನೆ. ಅದು ಆ ಬಗ್ಗೆ ಕೂಡ ತನಿಖೆ ಆಗ್ಲಿ ಅಂತ ಹೇಳೋ ಮೂಲಕ ಹೊಸ ತಿರುವು, ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿರುವಂತದ್ದು ಈ ಪ್ರಕರಣಕ್ಕೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.